ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾನು ನಿಮ್ಮ ಪ್ರೀತಿಯ PU Media 23 ಯೂಟ್ಯೂಬರ್. ಇವತ್ತು ವಿಶೇಷ ಏನಪ್ಪ ಅಂತಂದರೆ ಇವತ್ತೊಂದು ಹೊಸ ಬ್ಲಾಗ್ ಯಾವ ಥರಪ್ಪ ಅಂತಂದರೆ ಬಸವ ಜಯಂತಿ ಬಂದಿತ್ತಲ್ಲ. ಬಸವ ಜಯಂತಿ ಪ್ರಯುಕ್ತವಾಗಿ ನಮ್ಮ ಹುಬ್ಳಿ ಧಾರವಾಡ ಮಂದಿ ಏನೈತಿ ನಾವು ಇರೋದು ಕೋಲಾರದೊಳಗೆ ಹೊಂಡಾ ಕಂಪ್ನಿ ಬಾಯ್ಸ್ ಇಷ್ಟರು ಬಾಯ್ಸ್ ಇಷ್ಟರು ಕೂಡ್ಕೊಂಡು ಏನು ಮಾಡಿದ್ವಿಪ್ಪ ಅಂದರೆ ಬಸವ ಜಯಂತಿ ಪ್ರಕಾರವಾಗಿ ನಾವೆಲ್ರಿಗೂ ಪ್ರಸಾದವನ್ನು ಮಾಡಿಸಿದ್ವಿ. ಆ ಕಾರಣದಿಂದ ಎಲ್ಲರೂ ನಮ್ಮ ಹುಡುಗರಿಷ್ಟರು ಸಪೋರ್ಟ್ ಕೊಟ್ಟರು. ಹಂಗೆ ಈ ಊರಲ್ಲಿರ್ತಕ್ಕಂಥ ಅಕ್ಕಂದರು ಕೂಡ ನಮ್ಗೆ ತುಂಬಾ ಸಪೋರ್ಟ್ ಕೊಟ್ಟರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಅಡುಗೆ ಅದು ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿರೋ ಅಕ್ಕಂದ್ರೆಲ್ಲ ಬಂದು ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತಂದು ಹೇಳಿ ಅವರು ನಮ್ಗೆ ಅಡುಗೆ ಎಲ್ಲ ಮಾಡಿಕೊಟ್ಟು ಎಲ್ರಿಗೂ ನಾವು ಪ್ರಸಾದವನ್ನು ಇಲ್ಲಿ ಕೊಟ್ಟಿದ್ದೀವಿ. ಅದ್ರ ಮುಖಾಂತರ ಒಂದು ವಿಡಿಯೋ ಹಾಕ್ತಿದ್ದೀವಿ ನೋಡಿ. ನಮ್ಮ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮುಂದೆ ಹಾಕೋರಿ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಅದೇ ರೀತಿ ಎಲ್ರಿಗೂ ಸಪೋರ್ಟ್ ಮಾಡಿ, ಬೆಳೆಸಿ, ಹಾರೈಸಿ. ಎಲ್ಲ ನಮ್ಮ ಹುಡುಗರು ರೆಡಿ ಆಗಿಬಿಟ್ಟು ಬಸವಣ್ಣನ ಫೋಟೋನ ತೊಗೊಂಬಂದಿದ್ವಿ. ಮೊನ್ನೆ ಊರಿಗೆ ಹೋದಾಗ ಒಳ್ಳೆ ಎಲ್ಲ ಹಣ್ಣು ಮಾಲಿ ಕಾಯಿ ಏನೈತಿ ಎಲ್ಲ ರೆಡಿ ಮಾಡಿಕೊಂಡು ನಾವು ಇರುವಂಥ ರೂಮ್ ಒಳಗೆ ಏನಿದೆಯಲ್ಲ ಅಲ್ಲಿ ತಳಗಡೆ ಮಾಲಕರಿದ್ದಾರೆ, ಮನೆ ಓನರ್ ಮಾಲಕರು. ಆ ಮಾಲಕರು ಕೂಡ ಮಾತಾಡಿಕೊಂಡು ಒಂದು ಸಣ್ಣ ಫಂಕ್ಷನ್ ಥರ ಎಲ್ಲರೂ ಮಾಡ್ಕೊಂಡ್ವಿ. ಇನ್ನೇನು ಎಲ್ಲರೂ ಕೂಡಿದರು. ನಮ್ಮ ಕಂಪ್ನಿ ಹುಡುಗರು ಎಲ್ಲರೂ ಪ್ರತಿಯೊಬ್ಬರು ಎಲ್ಲರೂ ಬಂದಿದ್ರು. ಮಳೆ ಬಂದ ಕಾರಣದಿಂದ ಸ್ವಲ್ಪ ಕಡಿಮೆ ಜನ ಬಂದಿದ್ದರು. ಮಳೆ ಬರಲಿಲ್ಲಪ್ಪ ಅಂತಂದ್ರೆ ಇನ್ನೂ ಭಾಳ ಚಲೋ ಆಗ್ತೈತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ರೀ. ಮಳೆ ಒಂದು ಬಂದುಬಿಡ್ತು. ಅದಕ್ಕೋಸ್ಕರ ನಾವು ಒಂದು ಬರಿ ಮಾತ್ರನ ಮಾಡಿಸಿದ್ವಿ. ಆಮೇಲೆ ಕಡಿಮೆ ಬಿತ್ತು ಅಂದ್ಬಿಟ್ಟು ಮತ್ತೆ ಒಂದು ಬರಿ ನಾವು ಪಲಾವನ್ನು ಮಾಡಿಸಿದ್ವಿ. ಪಲಾವ್ ಶಿರಾವನ್ನು ಮಾಡಿಸಿದ್ವಿ. ಶಿರಾ ಸಾಲಿಲ್ಲ, ಕಡಿಮೆ ಆಯಿತು. ಅದಕ್ಕೋಸ್ಕರ ಪಲಾವನ್ನೇ ಮತ್ತೆ ಒಂದು ಸಲ ಮಾಡಿಸ್ಬಿಟ್ಟು ಅದನ್ನೇ ಎಲ್ರಿಗೂ ಕೊಟ್ವಿ. ಅದೇ ರೀತಿ ಎಲ್ಲರೂ ಪ್ರತಿಯೊಬ್ಬರು ಬಂದುಬಿಟ್ಟು ಜಗಜ್ಯೋತಿ ಬಸವಣ್ಣನವರು ಮತ್ತೆ ಹುಟ್ಟಿ ಬರಲಿ ಅಂತ ಅಂದ್ಬಿಟ್ಟು ಎಲ್ಲರೂ ನೆನೆಸ್ಕೊಂಡ್ವಿ. ಅದೇ ರೀತಿ ಈ ಅನ್ನ ಪ್ರಸಾದವನ್ನು ನಾವು ಎದಕ್ಕೆ ಮಾಡಿದ್ವಿ, ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದ್ರೆ ಆಲ್ಮೋಸ್ಟ್ ನಾವು ಎಲ್ಲ ಕಡೆ ನೋಡ್ತಿರ್ತೀವಿ ರೀ. ಎಲ್ಲರೂ ಬಸವ ಜಯಂತಿ ಬಂತಂದ್ರೆ ಬೇರೆ ಯಾವ ಬಸವ ಜಯಂತಿ ಅಂತ ಒಂದಂತಲ್ಲ, ಯಾವುದೇ ಜಯಂತಿ ಬಂದರೂ ಅಷ್ಟೇ ಆಯ್ತು DJ ತೊಗೊಂಬಂದು DJ ಹಚ್ಚಿ ಅದು ಇದು ಮಾಡ್ತಿರ್ತಾರೆ. ಬಟ್ ನಮ್ಮ ಹುಡುಗರು ಏನು ಮಾಡಿದ್ದಾರೆ ಅಂತಂದ್ರೆ DJ ಹಚ್ಚೋದು ಅದೆಲ್ಲ ಬೇಡ, ಸುಮ್ಮನೆ ರೊಕ್ಕನೂ ವೇಸ್ಟ್, ಎಲ್ಲನೂ ವೇಸ್ಟ್ ಆಕತಿ, ಟೈಮು ವೇಸ್ಟ್ ಆಕತಿ. ಅದನ್ನು ನಾವು ಪ್ರಸಾದವನ್ನು ಮಾಡಿಸೋಣ, ಎಲ್ಲರೂ ಕೂಡ ಪ್ರಸಾದ ಮಾಡಿಸಿದ್ರೆ ಎಲ್ಲರೂ ನೆನೆಸ್ತಾರ ಅಂತಂದು ಹೇಳಿ ಏನು ಮಾಡಿದ್ವಿಪ್ಪ ಅಂದ್ರೆ ನಾವು ಪಲಾವನ್ನು ಮತ್ತು ಶಿರಾವನ್ನು ಮಾಡಿಸಿದ್ವಿ ರೀ. ಎಲ್ರಿಗೂ ಮಾಡಿಸಿದ್ವಿ. ಆಮೇಲೆ ಎಲ್ಲರೂ ಬಂದರು, ಜನ ಎಲ್ಲರೂ ಬಂದರು. ನಮಗೆ ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ. ಅದಕ್ಕೆ ಈ ಊರಲ್ಲಿರ್ತಕ್ಕಂಥ ಅಕ್ಕಂದ್ರನ್ನ ನಾವು ಕರೆದ್ವಿ. ಅವರು ಕೂಡ ಬಂದು ನಮಗೆ ಸಪೋರ್ಟನ್ನು ಕೊಟ್ಟರು. ನಾವು ಮಾಡಿಕೊಡ್ತೀವಿ ಕೊಡಿ ಅಂತಂದ್ಬಿಟ್ಟು ಅವರು ಮಾಡಿಕೊಟ್ರು. ಅದೇ ರೀತಿಯಾಗಿ ನಮಗೆ ಅಡುಗೆ ನೀಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಹಂಗೆ ಒಬ್ಬೊಬ್ಬರಾಗಿ ಎಲ್ಲರೂ ಬರ್ತಾಯಿದ್ರು. ಹಾಗೆ ಫಸ್ಟಿಗೆ ಸಣ್ಣ ಮಕ್ಕಳಿಗೆ ಕೊಟ್ವಿ ನಾವು, ಯಾಕಂದರೆ ಸಣ್ಣ ಮಕ್ಕಳು ದೇವರ ಸಮಾನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಫಸ್ಟ್ ಸಣ್ಣ ಮಕ್ಕಳಿಗೆ ಕೊಟ್ವಿ. ಆಮೇಲೆ ದೊಡ್ಡವರು ಎಲ್ಲರೂ ನಮ್ಮ ಕಂಪ್ನಿ ಹುಡುಗರು, ಬೇರೆ ಕಂಪ್ನಿ ಹುಡುಗರು ಎಲ್ಲರೂ ಬರ್ತಾಯಿದ್ರು. ಅದೇ ರೀತಿ ಎಲ್ರಿಗೂ ನಾವು ಪ್ರಸಾದವನ್ನು ಕೊಟ್ಟು ಅವ್ರಿಗೂ ಖುಷಿ ಆಯಿತು. ನಮಗಂತೂ ಭಾಳ ಖುಷಿ ಆಯ್ತು ರೀ. ಏನೋ ಒಂದು ನಮ್ಮ ಕಡೆಯಿಂದ ಆದಂಥ ನಾವು ಒಂದು ಭಕ್ತಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಅಷ್ಟೇ, ಬೇರೆ ಕಾರಣ ಏನೂ ಇಲ್ಲ ಇದರಲ್ಲಿ. ಅದೇ ರೀತಿಯಾಗಿ ಮಳೆ ಮಾತ್ರ ಭಾಳ ಜೋರು ಬರೋದಿತ್ತು ರೀ. ಆ ಮಳೆ ಬರೋ ಕಾರಣದಿಂದ ಎಲ್ಲಿ ನಾವು ಮಾಡಿರೋ ಅಡುಗೆ ಹಾಗೇ ಉಳಿದು ಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ. ಆ ಬಸವೇಶ್ವರನ ಕೃಪೆ ಅನಿಸುತ್ತೆ. ಮಳೆ ಅಲ್ಲಿಗೆ ಸ್ವಲ್ಪ ಬಂದಾಯಿತು, ಒಂದು ಅರ್ಧ ಗಂಟೆ ಒಳಗೂ ಬಂದಾಯಿತು. ಬಂದಾದ ನಂತರ ಹಾಗೆ ಒಬ್ಬೊಬ್ಬರಿಗೆ ಬರ್ತಾಯಿದ್ರು. ನಾವು ಮಾಡಿರೋ ಅಡುಗೆ ಅಲ್ಲದೆ ಮತ್ತೆ ಬೇರೆ ಮಾಡೋ ರೀತಿ ಆಯಿತು. ನಾವು ಇದು ಮಾಡ್ತಾ ಇರೋದು ಮೊದಲನೇ ವರ್ಷ. ಏನೋ ಎಲ್ಲರೂ ಕೂಡ ಮಾಡಿದ್ರೆ ಚಲೋ ಆಕೈತೆ ಅಂದ್ಬಿಟ್ಟು ಈ ವರ್ಷ ಇಲ್ಲಿ ನಾವು ಕೋಲಾರ ಡಿಸ್ಟಿಕ್ ಅಂದರೆ ಬೆಂಗಳೂರು ಹತ್ರ ಇರುವಂಥ ಕೋಲಾರ ಡಿಸ್ಟಿಕ್ಕು ನರಸಾಪುರ ತಾಲೂಕು ಮಿಂಡಳ್ಳಿ ಗ್ರಾಮದಲ್ಲಿ ನಾವಿರೋದು. ಈ ಥರ ಮಾಡಿದರೆ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಕೂಡ್ಬಿಟ್ಟು ಮಾಡಿದ್ವಿ. ಅದೇ ರೀತಿಯಾಗಿ ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ಭಾಳ ಜನ ಕೂಡಿದ್ರು. ಒಳ್ಳೆಯದಾಗಲಿ ಎಲ್ರಿಗೂ ಅಂತ ಆ ಬಸವಣ್ಣನ ಹತ್ರ ಕೇಳಿಕೊಂಡ್ವಿ ನಾವು. ನಮ್ಮ ಹುಡುಗರು ಎಲ್ಲರೂ ಪ್ರಸಾದವನ್ನು ಎಲ್ರಿಗೂ ಕೊಡ್ತಾಯಿದ್ರು. ಅದೇ ರೀತಿಯಾಗಿ ಎಲ್ಲರೂ ನಾವು ಹೊಂದಾಣಿಕೆ ಯಂತ್ರ ಎಲ್ಲರೂ ಕೂಡಿ ಮಾಡಿದ್ವಿ. ಇದೇ ಥರ ಎಲ್ಲರೂ ಮಾಡಿ ಅಂತ ಹೇಳ್ತಾ ಇರೋದಷ್ಟೇ. ಬಸವ ಜಯಂತಿಗೋಸ್ಕರ ಬಸವ ಜಯಂತಿ ಬಂತಂದ್ಬಿಟ್ಟು ಬಸವ ಜಯಂತಿ ಮಾತ್ರ ಮಾಡಿ ಅಂತಲ್ಲ, ಯಾವುದೇ ಜಯಂತಿ ಬರಲಿ DJ ಹಚ್ಚಿ ದುಡ್ಡು ವೇಸ್ಟ್ ಮಾಡಿ ಇನ್ನೊಬ್ಬರಿಗೆ ಇರಿಟೇಟ್ ಆಗೋ ರೀತಿ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇರೋದೇನಪ್ಪ ಅಂತಂದರೆ ನೀವು ಮಾಡೋ ಪ್ರಸಾದದಿಂದ ಒಬ್ಬರು ಹೊಟ್ಟೆನೂ ತುಂಬುತ್ತೆ, ಅವರು ಮಾಡೋ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಅದೇ ರೀತಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಈಗಲೇ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನನ್ನು ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮುಂದೆ ಹಾಕೊಳ್ಳಿ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಅವ್ರಿಗೆ ವೆಯ್ಟ್ ಮಾಡ್ತೀರಿ. ಬಾಯ್.